ಶಿವಮೊಗ್ಗದಲ್ಲಿ ತಣ್ಣಗಾಗ್ತಾರ ರೆಬೆಲ್ ಈಶ್ವರಪ್ಪ ಅವರು. ಬಂಡಾಯದ ಬಾವುಟವನ್ನ ಮಡಚಿಡೋ ಕಾಲ ಸನ್ನಿಹಿತವಾಗಿ ಬಂದಿದ್ಯಾ ಅನ್ನೋ ಪ್ರಶ್ನೆ ಇದೆ. ದೂರವಾಣಿ ಮೂಲಕ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ದೆಹಲಿಗೆ ಬರುವಂತೆ ಈಶ್ವರಪ್ಪ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ದೊಡ್ಡವರು ಕರೆದಿದ್ದಾರೆ, ನಾಳೆ ದೆಹಲಿಗೆ ಹೋಗ್ತೀನಿ ಅಂತ ಈಶ್ವರಪ್ಪ ಅವರು ಇದೇ ವೇಳೆ ತಿಳಿಸಿದ್ರು, ಸುದ್ದಿಗೋಷ್ಠಿಯನ್ನು ನಡೆಸಿ. ಆಮೇಲೆ ಒಂದು ದುಬಾರಿ ಷರತ್ತನ್ನು ಇಟ್ಟಿದ್ದಾರೆ ಅವರು. ದುಬಾರಿ ಷರತ್ತು ಏನು ಅಂತ ಕೇಳಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬದಲಾವಣೆ ಆಗಬೇಕು ಅನ್ನೋ ದುಬಾರಿ ಷರತ್ತು. ಆಗ ಮಾತ್ರ ಸ್ಪರ್ಧೆಯಿಂದ ನಾನು ಹಿಂದೆ ಸರಿತೀನಿ ಅಂತ ತಿಳಿಸಿದ್ದಾರೆ. ಈಶ್ವರಪ್ಪ ಅವರ ದುಬಾರಿ ಷರತ್ತಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ, ಸೊಪ್ಪು ಹಾಕುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಾಳೆ ಈಶ್ವರಪ್ಪ ಅವರ ಅಮಿತ್ ಶಾ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗೃಹ ಮಂತ್ರಿಗಳು ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಹೇಳಿದರು, ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ನೀವು ವಾಪಸ್ ತಗೊಳ್ಳಿ, ಚುನಾವಣೆ ನೀವು ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ, ನೀವೇನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ನಾನು ಅವ್ರಿಗೆ ಡೆಲ್ಲಿಗೆ 3 ತಿಂಗಳ ಕೆಳಗೆ ಹೋಗಿದ್ದೆ. ಇದಷ್ಟು ನಾನು ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ. ಒಂದೇ ಕುಟುಂಬದಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ, ಅದೇ ಕುಟುಂಬದ ಒಬ್ಬ MP ರಾಘವೇಂದ್ರ ಅವರು MP ಆಗಿದ್ದಾರೆ, ಅದೇ ಕುಟುಂಬದ ಇನ್ನೊಬ್ಬರು MLA ಆಗಿದ್ದಾರೆ ವಿಜೇಂದ್ರ. ಅವ್ರ ಕೈಯಲ್ಲಿ 6 ತಿಂಗಳು ಹಠ ಹಿಡಿದು ರಾಜ್ಯದ BJP ಅಧ್ಯಕ್ಷರು ಮಾಡಿದ್ರಿ. ಹೆಂಗೆ ಸರಿ ಮಾಡೋದಕ್ಕಾಗತ್ತೆ? 6 ತಿಂಗಳ ಕೆಳಗೆ 3 ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ ನಿಮ್ಮ ಹತ್ರ, ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅವರು ನಾಳೆ ದಿನ ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದರು. ನಾನು ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನು ನಾನು ಮೀರಿದೇನಂತ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಅಯ್ಯೋ ಭಾರಿ ದೊಡ್ಡವ್ರು ನೀವು, ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಈಗ 100ಕ್ಕೆ 100 ನನಗೆ ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ. ಮತ್ತಿದನ್ನು ಹೇಳ್ತೀನಿ, ದೊಡ್ಡವ್ರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ, ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಬಿಡ್ತೀನಿ, ನೋಡ್ಕೊಂಡು ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ, ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವರು ತಗೋದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ. ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ಹಿತೈಷಿಗಳು ಬರುತ್ತೆ. ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ನಾನು ಅವಳಿಗೆ ಹೇಳಿ ಬರ್ತೀನಿ. ಬಂಡಾಯದ ಬಾವುಟವನ್ನ ಮಡಚಿಡ್ತಾರಾ ಈಶ್ವರಪ್ಪ ಅವರು ಅನ್ನೋದು ಈ ಕ್ಷಣದ ಕುತೂಹಲ ಆಗ್ತಾ ಇದೆ. ಬಿಕಾಸ್ ಕರೆ ಬಂದಿರೋದು ಅಮಿತ್ ಶಾ ಅವರಿಂದ. ಆಗ್ಲೇ ಹೇಳಿದ ಹಾಗೆ ಅಮಿತ್ ಶಾ ಅವರು ಆಡುವ ಪ್ರತಿ ಮಾತು ಮೋದಿ ಬಾಯಿಂದ ಬಂದ ಹಾಗೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್ ಶಿವಮೊಗ್ಗದಿಂದ. ಶಶಿಧರ್, ಇಲ್ಲಿ ಪ್ರಮುಖವಾಗಿ ದುಬಾರಿ ಷರತ್ತನ್ನ ಹಾಕ್ತಾ ಇದ್ದಾರೆ ಈಶ್ವರಪ್ಪ ಅವರು. ದುಬಾರಿ ಷರತ್ತನ್ನ ಒಪ್ಪಿಕೊಳ್ಳೋ ಮನಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆಯಾ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇದು, ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಒಂದು ಕರೆ ಇಡೀ ಈಶ್ವರಪ್ಪ ಅವರ ನಿರ್ಧಾರದಿಂದ ಹಿಂದೆ ಸರಿಸಿತ್ತು ಅವ್ರನ್ನ. ಸೊ ಈ ಸಲ ಕೂಡ ಅಂಥದ್ದೇ ಪವಾಡದ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆಯಾ? ಖಂಡಿತವಾಗಿಯೂ ಮಮತಾ, ಈಗಾಗಲೇ ಈಶ್ವರಪ್ಪ ಅವರು ಬಂಡಾಯ ಬಾವುಟ ಆರಿಸಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿಯೇ ತೀರ್ತೀನಿ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಕ್ಷೇತ್ರದಾದ್ಯಂತ ಒಂದು ಸುತ್ತಿನ ಪ್ರಚಾರ ಕೂಡ ನಡೆಸಿದ್ದಾರೆ. ಈ ನಡುವೆ ಇಂದು
ಅಮಿತ್ ಶಾ, ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಈಶ್ವರಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ಬಂಡಾಯ ಸ್ಪರ್ಧೆ ಬೇಡ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಹಿಂಪಡೆಯಿರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಾಳೆ ದೆಹಲಿಗೆ ಬರುವಂತೆ ಈಶ್ವರಪ್ಪ ಅವ್ರಿಗೆ ಬುಲಾವ್ ಕೂಡ ಕೊಟ್ಟಿದ್ದಾರೆ. ಅಂದರೆ ದೆಹಲಿಗೆ ಬನ್ನಿ, ದೆಹಲಿಯಲ್ಲಿ ಕುಳಿತು ಮಾತನಾಡೋಣ, ನಿಮ್ಮ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಎಲ್ಲದೂ ಒಳ್ಳೆಯದಾಗಬೇಕು, ನೀವು ಸ್ಪರ್ಧೆಯಿಂದ ಹಿಂಸರಿಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದರೆ ಈಶ್ವರಪ್ಪ ಅವರು ದೆಹಲಿಗೆ ಬರೋದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಂದರೆ ಅವರು ದೊಡ್ಡವರಿದ್ದಾರೆ, ಗೌರವ ಕೊಟ್ಟು ದೆಹಲಿಗೆ ಹೋಗ್ತಾ ಇದ್ದೀನಿ, ಆದರೆ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಸ್ಪರ್ಧೆಯಿಂದ ಹಿಂಪಡೆಯಬೇಕು ಅಂತಂದರೆ ರಾಜ್ಯಾಧ್ಯಕ್ಷ ಬದಲಾಗಬೇಕು, ಅಂದರೆ ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿ ರಾಜ್ಯದಲ್ಲಿ BJP ಪಕ್ಷ ಇದೆ. ಯಡಿಯೂರಪ್ಪ ಕೇಂದ್ರದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಜೊತೆಗೆ ರಾಘವೇಂದ್ರ ಕೂಡ ಸಂಸದರಾಗಿದ್ದಾರೆ, ವಿಜೇಂದ್ರ ಕೂಡ ಶಾಸಕರಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ. BJP ಪಕ್ಷ ಕಪಿಮುಷ್ಟಿ ಒಂದು ಕುಟುಂಬದ ಕೈಯಲ್ಲಿದೆ. ಈ ಹಿಂದೆ ಮೋದಿ ಅವರೇ ಹೇಳ್ತಾ ಇದ್ರು ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಂತ. ಆದರೆ ಕರ್ನಾಟಕದಲ್ಲೂ BJP ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಹೀಗಾಗಿ ಈ ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನ ಸ್ಪರ್ಧೆಗೆ ರಾಜ್ಯಾದ್ಯಂತ ಎಲ್ಲರೂ ಕೂಡ ಬೆಂಬಲ ಸೂಚಿಸ್ತಿದ್ದಾರೆ. ನೀವು ಸ್ಪರ್ಧೆಯಿಂದ ಹಿಂಪಡಿಬೇಡಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಾನು ಸ್ಪರ್ಧೆ ಮಾಡಿಯೇ ತೀರ್ತೇನೆ ಅನ್ನೋ ಒಂದು ಮಾತನ್ನ ಈಶ್ವರಪ್ಪ ಅವರು ಹೇಳ್ತಾರೆ. ಜೊತೆಗೆ ಅಮಿತ್ ಶಾ ಕರೆದಿದ್ದಾರೆ, ಅವರಿಗೆ ಗೌರವ ಕೊಟ್ಟು ಹೋಗ್ತಾ ಇದ್ದೀನಿ. ಆದರೆ ರಾಜ್ಯದಲ್ಲಿ ನಡೀತಿರುವ ಪಕ್ಷದ ಪರಿಸ್ಥಿತಿ ಬಗ್ಗೆ ಅವರಿಗೆ ತಿಳಿಸಿ ಹೇಳ್ತೀನಿ. ಹಿಂದೆನೂ ಕೂಡ 6 ತಿಂಗಳ ಹಿಂದೆನೇ ಪಕ್ಷದ ಪರಿಸ್ಥಿತಿ ಬಗ್ಗೆ ಹೇಳಿದ್ದೆ, ಆದರೆ ಅವರು ಗಮನಿಸಿರಲಿಲ್ಲ. ಯಾಕೆಂದ್ರೆ ಯಡಿಯೂರಪ್ಪ ಅವರ ಬಗ್ಗೆ ಕೇಂದ್ರದ ವರಿಷ್ಠರು ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಆ ರೀತಿ ನಂಬಿಸಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ರಾಜ್ಯದಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ನಾಳೆನೂ ಕೂಡ ಎಲ್ಲ ಪಕ್ಷದ ವರಿಷ್ಠರು ಮುಂದೆ, ಅಮಿತ್ ಶಾ ಮುಂದೆ ಹೇಳ್ತೀನಿ. ಜೊತೆಗೆ ನಾನು ಸ್ಪರ್ಧೆ ಮಾಡೇ ತೀರ್ತೇನೆ. ನಾನು ಸ್ಪರ್ಧೆ ಮಾಡಬಾರ್ದು ಅಂತಂದ್ರೆ ಅಮಿತ್ ಶಾ ಅವ್ರ ಮುಂದೆ ನಂದು ಒಂದೇ ಬೇಡಿಕೆ, ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು, ಅವರನ್ನ ಕೆಳಗಿಳಿಸಿದ್ರೆ ಮಾತ್ರ ನಾನು ಸ್ಪರ್ಧೆಯಿಂದ ಹಿಂಪಡಿತೇನೆ ಅನ್ನೊಂದು ಮನವಿಯನ್ನು ಅವ್ರ ಮುಂದೆನೂ ಕೂಡ ಇಡ್ತೀನಿ ಅನ್ನೋದು ಮಾತನ್ನ ಈಶ್ವರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಹಠವನ್ನ ಮುಂದುವರಿಸ್ತಾರಾ ಬಿಡ್ತಾರಾ ಅನ್ನೋ ಪ್ರಶ್ನೆಗೆ ನಾಳೆ ದೆಹಲಿಯಲ್ಲೇ ಉತ್ತರ ಸಿಗುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ.